ನಮಸ್ತೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇನ್ನೇನು ಈಗ ವರಮಹಾಲಕ್ಷ್ಮಿ ಆಯಿತು, ಇನ್ನು ಕೃಷ್ಣಾಷ್ಟಮಿ, ಆಮೇಲೆ ಗಣೇಶನ ಹಬ್ಬ ಬರುತ್ತೆ. ಏನು ಮಾಡಬೇಕು, ಪ್ರತಿ ಹಬ್ಬಕ್ಕೂ ಏನು ಮಾಡೋಣ, ಹೊಸ ಹೊಸ ಥರದಲ್ಲಿ ಯಾವುದಾದ್ರೂ ಬೇರೆ ಬೇರೆ ಥರ ಸ್ವೀಟು ದೇವರಿಗೆ ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಇದು ಸುಲಭವಾಗಿ ಒಂದು 10 ನಿಮಿಷ 15 ನಿಮಿಷದಲ್ಲಿ ನಾವು ರೆಡಿ ಮಾಡಿಕೊಂಡು ಮಾಡುವಂಥ ಒಳ್ಳೆ ಕಜ್ಜಾಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಒಮ್ಮೆ ಒಂದು ಸಲ ಟ್ರೈ ಮಾಡಿ. ಅದನ್ನು ನಾವು ಹೇಗೆ ಮಾಡೋದಂತ ನೋಡೋಣ. 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣನ್ನು ಕ್ಲೀನಾಗಿ ನಾವು ಸಪ್ಪೆಯನ್ನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ಬೀಸಬೇಕಾಗತ್ತೆ. ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಹಾಲು, ಆಮೇಲೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ತೀನಿ. ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡಬೇಕು ಮಿಕ್ಸಿಲಿ. ಸ್ವಲ್ಪ ಸ್ವೀಟ್ ಆದರೆ ಚೆನ್ನಾಗಾಗತ್ತೆ. ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ನಯವಾಗಿ ನಾವು ಗ್ರೈಂಡ್ ಮಾಡಬೇಕು. ಈಗ ಒಂದು ದಪ್ಪ ಪಾತ್ರೆಯಲ್ಲಿ ನಾನು ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ದಪ್ಪ ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ. ಸ್ವಲ್ಪ ಬಿಸಿ ಮಾಡಬೇಕು, ಅಂದರೆ ತುಂಬ ಬಿಸಿ ಮಾಡೋದು ಬೇಡ. ಬಿಸಿ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಏಲಕ್ಕಿ ಪೌಡರ್ ಹಾಕ್ತೀನಿ. ಇದಕ್ಕೆ ತುಪ್ಪವನ್ನು ಹಾಕಿದ್ದೀನಿ, ತುಪ್ಪ ಸ್ಕಿಪ್ ಆಗಿದೆ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಗೋಧಿ ಹಿಟ್ಟು ಹಾಕಬೇಕು. ಮೈದಾ ಮತ್ತು ಸೋಡಾ ಏನು ಬೇಕಾಗಲ್ಲ, ಇದಕ್ಕೆ ತುಂಬ ಚೆನ್ನಾಗಾಗತ್ತೆ. ಇದನ್ನು ಗಂಟಿರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಹಬ್ಬದಲ್ಲಿ ತುಂಬ ದೇವರ ಪೂಜೆಗೆ ತುಂಬ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂದಾಗ ಇದನ್ನು ಒಂದು ನಾವು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಮಲೆನಾಡು ಕಡೆ ಇದನ್ನು ಎಷ್ಟೊಂದು ಮನೇಲಿ ಮಾಡ್ತಾರೆ. ಇದನ್ನು ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿದ ನಂತರ ತುಂಬ ಟೈಮ್ ಇಡಬೇಕು ಅಂತ ಇಲ್ಲ, ಯಾಕೆಂದರೆ ನಾನು ಇಲ್ಲಿ ಬಿಸಿ ಮಾಡಿರೋ ಕಾರಣ ಅದು ತಕ್ಷಣಕ್ಕೆ ಮಾಡಲಿಕ್ಕೂ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಟ್ಟರು ಇನ್ನೂ ಚೆನ್ನಾಗಾಗತ್ತೆ, ಸ್ಮೂತಾಗಿ ಬರುತ್ತೆ. ಇಷ್ಟು ಮಿಕ್ಸ್ ಮಾಡಿದ ನಂತರ ನೋಡಿ, ನಾನು ಅದನ್ನು ಕರಿಯೋ ಟೈಮಲ್ಲಿ, ಅಂದರೆ ನಾವು ಕರಿಯೋ ಟೈಮಲ್ಲಿ ಈ ರೀತಿ ನೀರನ್ನು ಮುಟ್ಟುಕೊಂಡು ಸ್ಪೂನಿಗೆ ಹೀಗೆ ಹಾಕೋದ್ರಿಂದ ಒಂದು ಚೂರು ಸ್ಪೂನಿಗೂ ತಾಗಲ್ಲ. ನಾವು ಕೈಯಿಂದ ಹಾಕೋದು ಕಷ್ಟ ಆಗುತ್ತೆ, ಕೈಗೆಲ್ಲ ಅಂಟತ್ತೆ ಅನ್ನೋರಿಗೆ ಈ ರೀತಿ ಮಾಡ್ಬೋದು. ಇದನ್ನು ಕರಿಬೇಕಾಗತ್ತೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಾನು ಇಲ್ಲಿ ಸೌಟಿಂದನೇ ಹಾಕ್ತೀನಿ. ತುಂಬ ಗಟ್ಟಿ ಆಗಬಾರ್ದು ಹಿಟ್ಟು. ಗಟ್ಟಿಯಾಗಿದೆ ಅಂದರೆ ಈ ಸ್ವೀಟು ಗಟ್ಟಿ ಆಗಿರುತ್ತೆ. ತುಂಬ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆ ಸುಟ್ಟೆವು ಎಣ್ಣೆ ಮುಳುಕ ಅಂತ ಹೇಳ್ತಾರೆ. ನೀವು ಏನು ಅಂತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಹಿಟ್ಟನ್ನು ಮಾಡಿ 1 ಗಂಟೆ ಕಾಲ ಹಾಗೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಸ್ಮೂತಾಗಿ ಬರುತ್ತೆ. ಇವತ್ತು ಇದು ತುಂಬ ಚೆನ್ನಾಗಾಗಿದೆ. ಸಣ್ಣೂರಲ್ಲಿ ಬೇಯಿಸಿದಾಗ ಮಾತ್ರ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಕತ್ತಿ ಹೋದರೆ ಅದು ಟೇಸ್ಟ್ ಇರಲ್ಲ. ಇದಾಗಿದೆ, ತೆಗಿತೀನಿ ಈಗ. ಹೆಚ್ಚಾಗಿ ನಮ್ಮ ಮಲೆನಾಡು ಕಡೆ ಯಾವುದಾದ್ರು ಒಂದು ಹಬ್ಬಕ್ಕೆ ಮಾಡೇ ಮಾಡ್ತಾರೆ. ಗಣೇಶನ ಹಬ್ಬಕ್ಕೆ ಮಾಡೇ ಮಾಡ್ತಾರೆ. ಹಾಗೆಯೇ ಎಲ್ಲರಿಗೂ ಇಷ್ಟ ಆಗತ್ತೆ. ಇದು ನೈವೇದ್ಯಕ್ಕೆ ಈ ರೀತಿಯಾಗಿ ನಾವು ಇಟ್ಟು ದೇವರ ಪೂಜೆಯಲ್ಲಿ ಇಡ್ತೇವೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನು ನಿಮಗೆ ಮೊದಲು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿದವರು ಎಲ್ಲರಿಗೂ ಧನ್ಯವಾದಗಳು. ನನ್ನ ಹಿಂದಿನ ವಿಡಿಯೋದಲ್ಲಿ ಕೆಲವು ಗಾರ್ಡನಿಂಗ್ ವಿಡಿಯೋಸನ್ನೆಲ್ಲ ಹಾಕಿದ್ದೀನಿ. ಯಾರಿಗಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯವನ್ನು ಕೊಡಲಿ. ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.